ನೀವೀಗ ಕೇಳುತ್ತಿರುವುದು ಉಪೇಂದ್ರ ಅವರ ರಚನೆಯ ಇದನ್ನ ಓದ್ಬೇಡಿ. ಇದನ್ನ ಓದ್ಬೇಡಿ. ಇದನ್ನ ಓದ್ಬೇಡಿ. ನೋಡಿ, ಇದನ್ನ ಓದ್ಬೇಡಿ ಅಂತ ಪುಸ್ತಕದ ಮುಂದೆ ಮುಖಪುಟದಲ್ಲೇ ದೊಡ್ಡದಾಗಿ ಬರೆದಿದ್ರು ಈ ಬುಕ್ಕನ್ನ ತಗೊಂಡು ಓದೋಕೆ ಶುರು ಮಾಡ್ಬಿಟ್ರಿ. ದಯವಿಟ್ಟು ನನ್ನ ಮಾತು ಕೇಳಿ. ಇದನ್ನ ಓದ್ಬೇಡಿ. ನಿಲ್ಲಿಸ್ಬಿಡಿ. ಪ್ಲೀಸ್ ನಿಲ್ಸಿ. ರೀ, ನಾನ್ ಹೇಳ್ತಾ ಇದ್ದೀನಿ, ನೀವ್ ಓದ್ತಾನೇ ಇದ್ದೀರಲ್ಲ. ಯಾಕೆ? ನಾನಿಷ್ಟೊಂದು ಹೇಳ್ತಾ ಇದ್ರು ನೀವು ಮಾತ್ರ ಓದೋದ್ ಕಂಟಿನ್ಯೂ ಮಾಡ್ತಾನೇ ಇದ್ದೀರಾ? ಪ್ಲೀಸ್ ನಿಲ್ಸಿ. ಈ ಪುಸ್ತಕದಲ್ಲಿ ಏನೂ ಇಲ್ಲ. ನಿಲ್ಲಿಸ್ಬಿಡಿ. ಓ, ಏನಿಲ್ಲ ಅಂದ್ರೆ ಏನಿಲ್ಲ ಅನ್ಕೊಂಡು ಓದ್ತಾ ಇದ್ದೀರಾ? ನಿಜ ಹೇಳ್ತಾ ಇದ್ದೀನಿ, ಇದರಲ್ಲಿ ಏನೂ ಇಲ್ಲ. ಓದೋದ್ ನಿಲ್ಲಿಸ್ಬಿಡಿ. ಪ್ಲೀಸ್ ಪುಸ್ತಕ ಮುಚ್ಚಿ. ಓ, ಮುಚ್ಚಿಟ್ಬಿಡಿ ಪುಸ್ತಕನ. ನೋಡಿ, ನಾನಿಷ್ಟೊಂದು ಹೇಳ್ತಾ ಇದ್ರು ನೀವ್ ಓದೋದ್ ನಿಲ್ಲಿಸ್ತಿಲ್ಲ. ಆಲ್ರೆಡಿ 1 ಪೇಜ್ ಓದ್ಬಿಟ್ಟಿದ್ದೀರಾ. ಓದ್ತಾನೇ ಇದ್ದೀರಾ. ಓದ್ತಾ ಹೋಗ್ತಾನೇ ಇದ್ದೀರಾ. ಪ್ಲೀಸ್ ನಿಲ್ಸಿ. ಹಲೋ, ನಿಲ್ಸಿ ಪ್ಲೀಸ್. ಏನ್ ಹೇಳೋದ್ ನಿಮ್ಗೆ? ನಾನು ಹೇಳ್ತಾ ಇದ್ದೀನಿ, ಇದನ್ನ ಓದ್ಬೇಡಿ. ಇದ್ರೊಳಗೆ ಏನಿಲ್ಲ. ಅದ್ರ ಬದಲು ನೀವು ಫೇಸ್ಬುಕ್ ಓಪನ್ ಮಾಡಿ. ಅದ್ರೊಳಗೆ ಏನೇನೋ ವಿಷಯಗಳಿರ್ತವೆ, ಅದನ್ ಓದಿ. ಅಥವಾ ನಿಮ್ಮ ವಾಟ್ಸಪ್ ಓಪನ್ ಮಾಡಿ. ಒಳ್ಳೊಳ್ಳೆ ಮೆಸೇಜ್ ಬಂದಿರುತ್ತೆ, ಅದನ್ ಓದಿ. ಯಾಕಂದ್ರೆ ಇದು ಮೊಬೈಲ್ ನೋಡೋ ಕಾಲ. ಪುಸ್ತಕ ತಗೊಂಡು ಓದ್ತಾ ಇದ್ದೀರಾ. ನಿಮ್ಗೇನ್ ಹೇಳ್ಬೇಕು? ಹಲೋ, ನಾನು ಹೇಳ್ತಿದ್ದೀನಿ, ನಿಲ್ಸಿ. ಬೇರೆ ಏನಾರ ಓದಿ. ಇನ್ನೇನ್ ಹೇಳೋದ್ ನಿಮ್ಗೆ? ಓಹೋ, ಏನೂ ಬರ್ದಿಲ್ಲ ಅಂದ್ಬಿಟ್ಟು ಇಷ್ಟು ದಪ್ಪ ಬುಕ್ಕಿದೆ. ಬರೀದೇನೆ ಇಷ್ಟೊಂದ್ ದಪ್ಪ ಬುಕ್ಕು ಹೆಂಗಾಯ್ತು ಅಂತನಾ? ಅಥವಾ ನಾನ್ ಹಿಂಗೆ ಹೇಳ್ಕೊಂಡೆ ಇಷ್ಟು ದಪ್ಪ ಪುಸ್ತಕ ಮುಗ್ಸೋಕೆ ಹೇಗ್ ಸಾಧ್ಯ ಅಂತ ಕನ್ಫ್ಯೂಷನಲ್ಲಿ ಓದ್ತಾ ಇದ್ದೀರಾ? ಹಿಂಗೆ ಬರ್ಕೊಂಡು ಹೋಗೋಕಂತೂ ಸಾಧ್ಯನೇ ಇಲ್ಲ. ಏನೋ ಬರ್ದಿರ್ಲೇಬೇಕು ಅಂತ ಓದ್ತಾ ಇದ್ದೀರಾ? ನಾನೇನೂ ಬರ್ದಿಲ್ಲ ಅಂದ್ರೆ ನಂಬ್ತೀರಾ? ಪುಸ್ತಕ ಮುಚ್ತೀರಾ? ಪುಸ್ತಕ ಮುಚ್ಚಿಟ್ಟು ದಯವಿಟ್ಟು ಬೇರೆ ಯಾವ್ದಾದ್ರೂ ಪುಸ್ತಕ ತಗೊಳ್ಳಿ. ಒಳ್ಳೊಳ್ಳೆ ಲೇಟೆಸ್ಟ್ ರೈಟರ್ಸ್ ಇದ್ದಾರೆ ಕನ್ನಡದಲ್ಲಿ. ಅಂಥವರ ಪುಸ್ತಕ ತಗೊಳ್ಳಿ. ಒಳ್ಳೊಳ್ಳೆ ಕವನಗಳಿದಾವೆ, ಹನಿಗವನಗಳಿದಾವೆ, ಒಳ್ಳೆ ಕಾವ್ಯಗಳಿದಾವೆ, ಒಳ್ಳೊಳ್ಳೆ ಕಥೆಗಳಿದಾವೆ. ಆಮೇಲೆ ಮಕ್ಕಳನ್ನ ಹ್ಯಾಗ್ ಸಾಕ್ಬೇಕು, ವಿಜಯಕ್ಕೆ 8, 10 ಮೆಟ್ಲು, 20 ಮೆಟ್ಲು. ಇದನ್ನ ಮಾಡಿದ್ರೆ ನೀವು ಲೈಫ್ನಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಅಂಥ ಬುಕ್ ತಗೊಂಡು ಓದಿ. ನಿಲ್ಸಲ್ವಾ ನೀವು? ನಿಲ್ಸಲ್ಲ. ಓದ್ತಾನೇ ಇರ್ತೀರಾ. ನನ್ನ ಬಗ್ಗೆ ಅಷ್ಟೊಂದು ಅಪನಂಬಿಕೆನೆ? ನಂಬಿಕೆನೆ? ಗೊತ್ತಾಗ್ತಿಲ್ಲ. ನನ್ನ ನಂಬಲ್ವಾ ನೀವು? ಓಕೆ, ಕಂಟಿನ್ಯೂ ಮಾಡಿ. ಓದಿ. ಸಂತೋಷ. ಹೀಗೇ ಓದ್ಕೊಂಡು ಹೋಗ್ತಾ ಇರಿ. ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಓದ್ತಾ ಇರಿ. ಇದೇನ್ ಹಿಂಗ್ ಬರೀತಾ ಇದ್ದಾನೆ ಇವನು? ಹುಚ್ಚಾನ ಇವನು? ಏನಾಗಿದೆ ಇವನ್ಗೆ? ಇದ್ಯಾವ ಥರ ಡಿಫ್ರೆಂಟ್ ಅನ್ಕೋತಾ ಇದ್ದೀರಲ್ವಾ? ನಿಜ ಹೇಳಾ? ಏನಿಲ್ಲ. ಓದ್ಬೇಡಿ ಅಂತ ಬರೆಯೋದೆ ನನಗೆ ಬರೆಯೋಕೆ ಕಷ್ಟ ಆಗ್ತಿದೆ. ಈ ಥರ ನಮ್ ಕಾಲೇಜಲ್ಲೊಬ್ಬ ಹುಡುಗ ಕಾಲೇಜ್ ಆನ್ಯುವಲ್ ಮ್ಯಾಗಝಿನ್ ಇರುತ್ತೆ ಗೊತ್ತಾ? ಅದರಲ್ಲಿ ಇದನ್ನ ಓದ್ಬೇಡಿ ಅಂತ ಹೇಳ್ಕೊಂಡೇ ಸುಮಾರು 3-4 ಪುಟ ಒಂದು ದೊಡ್ಡ ಸ್ಟೋರಿ ಬರ್ದಿದ್ದ. ನಾನು ಇದೇನಿದು ಓದ್ಬೇಡಿ ಅಂತಿದ್ದಾನಲ್ಲ ಅಂತ ಓದೋಕ್ ಶುರು ಮಾಡ್ದೆ. ಬೇರೆದೆಲ್ಲ ಓದೋಕೋಸ್ಕರ ಬರ್ದಿರೋದೆಲ್ಲ ಬಿಟ್ಬಿಟ್ಟೆ ನಾನು. ತುಂಬ ಜನ ನಂಥರನೇ ಮಾಡಿರ್ತಾರೆ. ಆ ಥರ ಓದೋಕ್ ಶುರು ಮಾಡಿದಾಗ ಓದ್ತಾನೇ ಇದ್ದೀನಿ. ನನಗೊಂಥರ ಆಶ್ಚರ್ಯ, ಕಚಗುಳಿ ಇಟ್ಟಂಗಾಯ್ತು. ಅದರಲ್ಲಿ ಹಿಂಗೆ ಬರ್ದಿದ್ದ, ಓದ್ಬೇಡಿ, ದಯವಿಟ್ಟು ಓದ್ಬೇಡಿ ಅಂತ. ಏನೂ ಇಲ್ಲ ಅನ್ಕೊಂಡೇ ನಮ್ ಕೈಲಿ ಓದ್ಸಿದ್ದು. ನನ್ಗೆ ಮರೆಯೋಕೆ ಆಗಲ್ಲ ಅದ್ರ ಬಗ್ಗೆ. ಏನೂ ಇಲ್ದೆ ಇಷ್ಟು ಬರ್ದಿದಾನಲ್ಲ, ಎಂಥ ಪಟಿಂಗ ಇರಬೇಕು, ಪ್ರವೀಣ ಇರಬೇಕು ಈ ಮನುಷ್ಯ ಅಂತ. ಬಟ್ ಅವನ್ ಯಾರು ಅಂತ ಇದುವರೆಗೂ ಗೊತ್ತಾಗ್ಲಿಲ್ಲ. ನನಗೆ ಈ ಪುಸ್ತಕ ಬರೆಯೋಕ್ ಮುಂಚೆ ಇದ್ಯಾಕ್ ಇವಾಗ ಜ್ಞಾಪಕ ಬಂತು ಅಂದ್ರೆ, ನೋಡಿ ನಮ್ಮ Sample complete. Ready to continue?